ವೆಲ್ಕಮ್ ಬ್ಯಾಕ್ ಟು ನೀನಾ ನಾನಾ. ಇಲ್ಲಿ ನಮ್ಮ ಮುಂದೆ ಕೂತಿರೋರು ವನಿತಾ ಅಶೋಕ್. ಶಿ ಇಸ್ ಅ ಡಯಟಿಷಿಯನ್, ಫಿಟ್ನೆಸ್ ಎಕ್ಸ್ಪರ್ಟ್, ಕ್ಲಾಸಸ್ ತೆಗಿತಾ ಇದ್ದಾರೆ. ನಿಮಗೆ ಯು ಹ್ಯಾವ್ ಯುವರ್ ಓನ್ this thing. What is it? It's called moving body. So I teach different forms of this aerobic style workout. ಮತ್ತೆ ನಾನು ವೃದ್ಧಿ ಜಿಮ್ ಅಲ್ಲಿ ಗ್ರೂಪ್ ಫಿಟ್ನೆಸ್ ಡೈರೆಕ್ಟರ್. ಮಿಸ್ಟರ್ ಗೌತಮ್, ನೀವು ನಿಮ್ಮ ಬಗ್ಗೆ ಹೇಳಿ. ನಿಮ್ಮ ನೋಡಿದ್ರೇ ಗೊತ್ತಾಗ್ತಾ ಇದೆ ಯು ಆರ್ ಎ ಜಿಮ್ ಎಕ್ಸ್ಪರ್ಟ್ ಅಂತ. ಪ್ರೋಟಾನ್ ಫಿಟ್ನೆಸ್ ಸೊಲ್ಯೂಷನ್ಸ್ ಪ್ರೈವೇಟ್ ಲಿಮಿಟೆಡ್ ಅಂತ ಒಂದು ಕಂಪನಿ ರನ್ ಮಾಡ್ತೀನಿ. ಸೊ ಫಿಟ್ನೆಸ್ಗೆ ಸೊಲ್ಯೂಷನ್ಸ್ ಬೇರೆ ಇದೆಯಾ ಅಂದರೆ ಏನು? ಪ್ಲೀಸ್ ಎಕ್ಸ್ಪ್ಲೈನ್. ಎಲ್ಲರೂ ಎಲ್ಲ ಥರ ಫಿಟ್ನೆಸ್ಸು ಮಾಡೋಕ್ಕಾಗೋದಿಲ್ಲ. ಸೊ ವಿ ಹೆಲ್ಪ್ ದೆಮ್ ಔಟ್. ವಾಟ್ ಈಸ್ ಯೋರ್ ಗೋಲ್, ವಿ ಹೆಲ್ಪ್ ದೆಮ್ ವಿತ್ ದ್ಯಾಟ್. ಆ ಥರ. ಈಗ ಕೆಲವ್ರು ಹೇಳ್ತಾ ಇದ್ರು, ನೀವು ಕೇಳಿರ್ಬೋದು, ಜಿಮ್ಗೆ ಹೋದ್ರೇ ನಾನ್ ವೆಜ್ ತಿನ್ಬಿಟ್ಟು ಬಾ ಅಂತಾರೆ. ನಿಜನಾ? ಸಿ, ನಾನ್ ವೆಜಿಟೇರಿಯನ್ ಅಂದರೆ ಇಟ್ ಹ್ಯಾಸ್ ಸರ್ಟನ್ ಅಡ್ವಾಂಟೇಜಸ್. ನೀವು ಏನೇ ಮಾಡಿದ್ರು ಬಾಡಿಯಲ್ಲಿ ಯು ನೀಡ್ ಪ್ರೋಟೀನ್. ಪ್ರೋಟೀನ್ ಅಂದರೆ ಅದರಲ್ಲಿ ಸಬ್ ಡಿವಿಷನ್ಸ್ ಇದೆ, ಅಮೈನೋ ಆ್ಯಸಿಡ್ಸ್ ಅಂತ. 21 ಡಿಫ್ರೆಂಟ್ ಅಮೈನೋ ಆ್ಯಸಿಡ್ಸ್ ಇದೆ. ದಿ ಅಡ್ವಾಂಟೇಜ್ ವಿತ್ ನಾನ್ ವೆಜಿಟೇರಿಯನ್ ಇಸ್ ಯು ಗೆಟ್ ಆಲ್ ದಿ ಅಮೈನೋ ಆ್ಯಸಿಡ್ಸ್ ಇನ್ ಒನ್ ಬ್ಯಾಸ್ಕೆಟ್. ಒಂದರಲ್ಲೇ ಸಿಕ್ಬಿಡುತ್ತೆ. ವೆರಾಸ್ ವೆಜಿಟೇರಿಯನ್ ಸೋರ್ಸಸ್ ಅಲ್ಲಿ ಪ್ರಾಬ್ಲಮ್ ಒಂದರಲ್ಲೇ ಅಂದರೆ ಏನು ಮೀಟ್ ಅದು? ಯಾವುದೇ ಮೀಟ್ ತೊಗೊಂಡ್ರು ನಿಮಗೆಲ್ಲ ಬಟ್ ಅಲ್ಲೂ ನೋಡಿ, ಈ ನೀವು ಲ್ಯಾಂಬ್ ಇದೆ ಆ್ಯಂಡ್ ಬೀಫ್ ಇದೆ, ಪೋರ್ಕ್ ಇದೆ, ಈ ಥರ ಎಲ್ಲ ತೊಗೊಂಡ್ರೆ ತಾನೇ ಸಿಗುತ್ತೆ. ನೋ, ಸಿ ವಾಟ್ ಹ್ಯಾಪನ್ಸ್ ಇಸ್ ನಿಮಗೆ ಪರ್ಸೆಂಟೇಜ್ ಆಫ್ ಪ್ರೋಟೀನ್ ಯಾವುದೇ ಮೀಟಲ್ಲಿ ಅದರಲ್ಲಿ ವೇರಿ ಆಗುತ್ತೆ. ಬಟ್ ಇಟ್ಸ್ ಅ ಕಂಪ್ಲೀಟ್ ಬ್ಯಾಸ್ಕೆಟ್ ಆಫ್ ಅಮೈನೋ ಆ್ಯಸಿಡ್ಸ್. ಯಾವುದೇ ಒಂದು ಮೀಟ್ ತೊಗೊಂಡ್ರು ಇಟ್ಸ್ ಅ ಕಂಪ್ಲೀಟ್ ಬ್ಯಾಸ್ಕೆಟ್ ಆಫ್ ಅಮೈನೋ ಆ್ಯಸಿಡ್. ಅದು ಒಂದು ಅಡ್ವಾಂಟೇಜ್. ಅದನ್ನೇ ವೆಜಿಟೇರಿಯನ್ ಅವರು ಮಾಡಬೇಕು ಅಂತ ಹೇಳಿದ್ರೆ ಮಿಕ್ಸ್ ಮಾಡಬೇಕು. ಇಲ್ಲ ಯಾವುದೋ ಒಂದು ಬ್ರೆಡ್ ಜೊತೆಗೆ ದೇ ಹ್ಯಾವ್ ಟು ಮಿಕ್ಸ್ ಸಮಥಿಂಗ್ ಎಲ್ಸ್, ಚೀಸ್, ದೇ ಹ್ಯಾವ್ ಟು ಮಿಕ್ಸ್ ಸಮಥಿಂಗ್ ಎಲ್ಸ್. ಸೊ ಆ ರೈಟ್ ಕಾಂಬಿನೇಷನ್ ಸಿಗೋದು ತುಂಬ ಕಷ್ಟ. ಸೊ ನಾನ್ ವೆಜಿಟೇರಿಯನ್ಸ್ ಹ್ಯಾವ್ ಅ ಎಡ್ಜ್ ವೆನ್ ಇಟ್ ಕಮ್ಸ್ ಟು ದಿಸ್. ರೆಸಿಸ್ಟೆನ್ಸ್ ಹೇಗಿರುತ್ತೆ? ವೆಜಿಟೇರಿಯನ್ಗೆ ಹೆಚ್ಚಿರುತ್ತಾ, ನಾನ್ ವೆಜ್ಗೆ ಇರುತ್ತಾ? ಐ ವುಡ್ ಸೇ ನಾನ್ ವೆಜಿಟೇರಿಯನ್ ಇಸ್ ಬೆಟರ್. ಬಾಡಿ ಯೂಸ್ ನಾನು ಹೇಳ್ತೀನಿ. ಓಕೆ, ನಾನು ರೀಸೆಂಟಾಗಿ ಒಂದು ಇಂಟರ್ನ್ಯಾಷನಲ್ ಫಿಟ್ನೆಸ್ ಕನ್ವೆನ್ಷನ್ ಅಟೆಂಡ್ ಮಾಡಿದ್ದೆ ಬ್ಯಾಂಕಾಕಲ್ಲಿ. ಅದರಲ್ಲಿ ಒಂದು ಸ್ಪೆಷಲೈಸೇಷನ್ ವರ್ಕ್ಶಾಪ್ ಇತ್ತು. ವೆಜಿಟೇರಿಯನ್ಸ್ ಕ್ಯಾನ್ ಬಿಲ್ಡ್ ಬಾಡಿ ವಿತೌಟ್ ನಾನ್ ವೆಜಿಟೇರಿಯನ್. ಸೊ ಅದರಲ್ಲಿ ಹೇಳಿದ್ರು ಯಾವ ಆಹಾರವನ್ನು ಸೇವಿಸೋದ್ರಿಂದ ಬಾಡಿ ಬಿಲ್ಡ್ ಆಗುತ್ತೆ ಅಂತ. ಏನಂತ ಹೇಳಿದ್ರೆ ಒಂದು ವರ್ಕೌಟ್ ಟೈಪ್ನ ಚೇಂಜ್ ಮಾಡ್ತೀವಿ. ಮೇ ಬಿ ಇಟ್ ವಿಲ್ ಟೇಕ್ ಅ ಲಿಟಲ್ ಲಾಂಗರ್ ಆ ಬಾಡಿ ಬಿಲ್ಡ್ ಮಾಡೋದಕ್ಕೆ ಇವ್ರ ಥರ, ಬಟ್ ಆಗುತ್ತೆ, ಡೆಫಿನೆಟಾಗಿ ಆಗುತ್ತೆ. ಸೊ ನಮಗೆ ವೆಜಿಟೇರಿಯನಲ್ಲಿ ಸಾಕಷ್ಟು ಪ್ರೋಟೀನ್ ಸೋರ್ಸಸ್ ಇದೆ. ಹಾಲಿದೆ, ಮೊಸರಿದೆ, ಮತ್ತು ದಾಲ್ ಇದೆ. Consumption is very important. But they still say, ಇವ್ರು ಹೇಳಿರ್ತಾರ, everything you get in one package there. ಬಟ್ ಲೆಟ್ ಮಿ ಟೆಲ್ ಯು, ಪ್ರೋಟೀನ್ ಒಂದೇ ಗ್ರೂಪಿಂದ ಬರಬಾರ್ದು, ಬೇರೆ ಬೇರೆ ಗ್ರೂಪಿಂದ ಬರಬೇಕು. ಯಾಕಂತ ಹೇಳಿದ್ರೆ ಅಮೈನೋ ಆ್ಯಸಿಡ್ಸ್ ವಿಸ್ ಪ್ರೋಟೀನ್ ಕಂಟೆಂಟ್ ಕ್ವಾಲಿಟಿ ವಿಲ್ ಬಿ ಡಿಫ್ರೆಂಟ್. ಬೇರೆ ಬೇರೆ ಆಹಾರದಲ್ಲಿ ಬೇರೆ ಬೇರೆ ಥರ ಇರುತ್ತೆ. ಸೊ ಎಲ್ಲ ಇಂಗ್ರೀಡಿಯೆಂಟ್ಸಿಂದನೂ ಬರಬೇಕಾಗುತ್ತೆ. ಇಮ್ಯುನಿಟಿ ರೆಸಿಸ್ಟೆನ್ಸ್ ವೆಜಿಟೇರಿಯನ್ಸ್ ಡೆಫಿನೆಟ್ಲಿ. ಯಾಕೆಂತ ಹೇಳಿದ್ರೆ ರಿಸರ್ಚ್ ಪ್ರೂವ್ ಮಾಡಿದೆ ಇದನ್ನು. 159 ಡಿಸೀಸ್ ನಾನ್ ವೆಜಿಟೇರಿಯನ್ಸ್ ರೂಟ್ ಇಂದ ಬರುತ್ತೆ ಅಂತ. ಏನೇನು? ಕೊಲೆಸ್ಟ್ರಾಲ್, ಡಯಾಬಿಟೀಸ್, ಆ್ಯಂಡ್ ದೆನ್ ಹಾರ್ಟ್ ಪ್ರಾಬ್ಲಮ್ಸ್, ಕ್ಲಾಗ್ಡ್ ಆರ್ಟರೀಸ್ ಆರ್ ದ ಮೇನ್ ಸೋರ್ಸಸ್. ಅದು ಜೀನ್ಸಿಂದ ಬರುತ್ತಾನೆ. ಬಟ್ ಐ ಹ್ಯಾವ್ ನೋಟಿಸ್ ವೆಜಿಟೇರಿಯನ್ಸ್ ಭಾಳ ಜನಕ್ಕೆ ಡಯಾಬಿಟೀಸ್ ಇದೆ. ವೈ? ಅಂದರೆ ಇವಾಗ ಇಫ್ ಯು ಟೇಕ್ ಮೀಟ್, ಅದರಲ್ಲಿ ಸ್ಯಾಚುರೇಟೆಡ್ ಫ್ಯಾಟ್ ಜಾಸ್ತಿ ಇರುತ್ತೆ. ಅದರಿಂದ ಕಾರ್ಡಿಯೋವ್ಯಾಸ್ಕ್ಯುಲರ್ ಡಿಸೀಸ್ ಆಗಿರ್ಬೋದು ಅಥವಾ ಹೈಪರ್ ಟೆನ್ಷನ್ ಆಗಿರ್ಬೋದು, ಅದರಿಂದ ಬರೋ ಚಾನ್ಸಸ್ ತುಂಬಾ ಜಾಸ್ತಿ ಇರುತ್ತೆ. ಬಟ್ ಸರಿಗೆ ನೋಡಿಬಿಟ್ಟು ಇಫ್ ಯು ಕ್ಯಾನ್ ಮ್ಯಾನೇಜ್ ಯುವರ್ ಡಯಟ್ ವೆರಿ ವೆರಿ ವೆಲ್, ನಥಿಂಗ್ ಲೈಕ್ ಇಟ್. ಇಟ್ಸ್ ಅ ಫ್ಯಾಂಟಾಸ್ಟಿಕ್ ವೇ ಆಫ್ ಡೂಯಿಂಗ್ ಇಟ್. ಈ ರೋಗಗಳ ಬಗ್ಗೆ ಐ ಕಮ್ ಬ್ಯಾಕ್ ಟು ಯು. ಬಟ್ ವೆಜಿಟೇರಿಯನ್ಸ್ಗೆ ಏನೇನು ಪ್ರಾಬ್ಲಮ್ಸ್ ಬರುತ್ತೆ? ಬರ್ಡ್ ಫ್ಲೂ ಆ್ಯಂಡ್ ಥಿಂಗ್ಸ್ ಲೈಕ್ ದ್ಯಾಟ್ ಫ್ರಮ್ ಇದು. ಬಟ್ ಇದು ಒಂದು ಸ್ಪಿನಿಚ್ ಅಂದರೆ ಒಂದು ಕ್ಯಾಬೇಜ್ ಬ್ರಾಂಕ್ಲಿ ವೆರೈಟಿ ಆಲ್ಸೋ ಕ್ಯಾರಿಡ್ ಸಮ್ ನ್ಯೂ ಕೈಂಡ್ ಆಫ್ ಬ್ಯಾಕ್ಟೀರಿಯಾ. ಅದರಿಂದಾನು ಎಷ್ಟೊಂದು ಜನ. ಹೌ ಟು ಬಿ ಹೆಲ್ದಿ ಹೇಳಿ. ಒನ್ ಇಸ್ ಮೋರ್ ಆಫ್ ಆರ್ಗ್ಯಾನಿಕ್ ಫುಡ್. ಅದು ತುಂಬಾನೇ ಕಷ್ಟ ಆ್ಯಕ್ಚುಲಿ. ಅದನ್ನ ಟ್ರಸ್ಟ್ ಮಾಡೋದು ವೆರಿ ಎಕ್ಸ್ಪೆನ್ಸಿವ್. ವೆರಿ ಎಕ್ಸ್ಪೆನ್ಸಿವ್. ಬಟ್ ಅಟ್ಲೀಸ್ಟ್ ಆ ಎಕ್ಸ್ಟೆಂಟಿಗೆ ಹೋಗದೆ ಇದ್ರೆ ಎವ್ರಿಥಿಂಗ್ ಇನ್ ಮಾಡ್ರೇಷನ್. ಗೋ ಮೀಟ್ ಅ ಗುಡ್ ಡಯಟಿಷಿಯನ್ ಹೂ ವಿಲ್ ಟೆಲ್ ಯು ಫಾರ್ ಯೋರ್ ಕಾಸ್, ನಿಮ್ಮ ಹೈಟಿಗೆ, ನಿಮ್ಮ ವೆಯ್ಟಿಗೆ, ನಿಮ್ಮ ಸ್ಟ್ರಕ್ಚರಿಗೋಸ್ಕರ, ನಿಮ್ಮ ಗೋಲಿಗೋಸ್ಕರ ಏನು ತಿನ್ನಬೇಕು ಅಂತ ಹೇಳ್ಬಿಟ್ಟು ಅವ್ರು ಸಜೆಸ್ಟ್ ಮಾಡ್ತಾರೆ. ಆ್ಯಂಡ್ ಎಕ್ಸಸೈಸ್, ಇಟ್ಸ್ ಎಕ್ಸ್ಟ್ರೀಮ್ಲಿ ಇಂಪಾರ್ಟೆಂಟ್. ಎಕ್ಸಸೈಸ್ ಇಲ್ಲದೆ ಇರೋಕ್ಕೆ ಆಗೋದೇ ಇಲ್ಲ ಇವಾಗಿಂದು ವರ್ಲ್ಡಲ್ಲಿ. ಇಟ್ ಇಸ್ ನಾಟ್ ಅ ವಾಂಟ್, ಇಟ್ಸ್ ಅ ನೆಸೆಸಿಟಿ. ಎಲ್ಲರೂ ಎಕ್ಸಸೈಸ್ ಮಾಡಲೇಬೇಕು. ನೀವು ವೆಜಿಟೇರಿಯನ್ ಆಗಾದರೂ ಇರಿ, ನಾನ್ ವೆಜಿಟೇರಿಯನ್ ಆಗಾದರೂ ಇರಿ, ಬಟ್ ಎಕ್ಸಸೈಸ್ ಇಸ್ ಎಕ್ಸ್ಟ್ರೀಮ್ಲಿ ಇಂಪಾರ್ಟೆಂಟ್. ನೀವೇನಂತೀರಾ? ಎಕ್ಸಸೈಸ್, ಈಟ್ ರೈಟ್ ಆ್ಯಂಡ್ ಎಕ್ಸಸೈಸ್ ನನ್ನ ಮಂತ್ರ ಅದು. ಈ ಈಟ್ ರೈಟ್ ಅನ್ನೋದೇ ಗೊತ್ತಾಗ್ತಾ ರೈಟ್ ಎಲ್ಲಿ ಬರ್ತಾ ಇದೆ ಅಂತ. ನಮ್ಮ ಆನ್ಸೆಸ್ಟರ್ಸ್ನ ನಾವು ಫಾಲೋ ಮಾಡಬೇಕು. ನಮ್ಮ ಪೂರ್ವಿಕರು ಇಷ್ಟ ಬಂದಂಗೆ ತಿಂತಿರ್ಲಿಲ್ಲ. ಹಬ್ಬ ಅಂದರೆ ಹಬ್ಬದ ಹೊತ್ತಲ್ಲಿ ಮಾತ್ರ ಒಬ್ಬಟ್ಟು ಅದು ತಿಂತಿದ್ರು. ಇವಾಗ ಯಾವಾಗಾದ್ರೂ ತಿನ್ಬೋದು ಒಬ್ಬಟ್ಟು. ಬೆಳಗ್ಗೆ ಅನ್ಕೊಂಡ್ರೆ ಒಬ್ಬಟ್ಟು. ಸ್ವೀಟ್ ಮೀಟ್ ಸಾಲ್ಸ್ ತುಂಬಾ ಇದೆ ಈಗ, ತುಂಬಾ ಇದೆ. ಟೆಂಪ್ಟೇಷನ್ ಜಾಸ್ತಿ, ಈಲ್ಡಿಂಗ್ ಜಾಸ್ತಿ. ವಿ ಈಲ್ ಟು ಟೆಂಪ್ಟೇಷನ್. ನಮ್ಮ ಅಡ್ವರ್ಟೈಸ್ಮೆಂಟ್ಸು ಹಾಗೆ ಇರುತ್ತೆ. ನಾವು ತಿನ್ನಬಾರ್ದು ಅಂತ ಅನ್ಕೊಂಡಿದ್ರು, ಆ ಅಡ್ವರ್ಟೈಸ್ಮೆಂಟ್ ನೋಡ್ಬಿಟ್ಟು ಹೋಗಿ ತಿನ್ಬಿಡ್ತೀವಿ ನಾವು. ಇಲ್ಲ, ಒಬ್ರು ಹೇಳಿದ್ರು ಡಾರ್ಕ್ ಚಾಕ್ಲೇಟ್ ತಿಂದ್ರೆ ಇಟ್ಸ್ ಗುಡ್ ಫಾರ್ ಹೆಲ್ತ್. ಇಟ್ಸ್ ಗುಡ್ ಫಾರ್ ಹೆಲ್ತ್. ಎಷ್ಟು ತಿನ್ಬೇಕು ಅಂತ ಗೊತ್ತಿಲ್ಲ. ಮಾಡರೇಷನ್.
Moderation, 1 or 2 pieces. ಹೆಂಗಮ್ಮ ಚಾಕ್ಲೇಟ್ ಇಷ್ಟೇ ಹಾಕೊಂಡ್ಬಿಟ್ಟು ಬಿಡಕ್ಕಾಗತ್ತಾ? ಏನ್ There's another thing here, sorry, but lot of ads are very, very misleading. They say zero fat content biscuit adu idu ಅಂತ. ಬಟ್ ಕ್ಯಾಲರೀಸ್ ನೋಡಿದ್ರೆ ಅಷ್ಟೇ ಇರುತ್ತೆ. ಇಟ್ ಇಸ್ ಝೀರೋ ಫ್ಯಾಟ್ ನೋ ಡೌಟ್, ಬಟ್ ಅದನ್ನು ಟೇಸ್ಟಿ ಮಾಡೋದಕ್ಕೆ ನಮ್ಮ ಟೇಸ್ಟ್ ಎಲ್ಲ ಬರೋದು ಫ್ಯಾಟಿಂದಾನೆ. ಸೊ ಆ ಟೇಸ್ಟಿಗೆ ಆ್ಯಡ್ ಮಾಡೋದಕ್ಕೆ ದೇ ಆ್ಯಡ್ ಆಲ್ ದೀಸ್ ಎಕ್ಸ್ಟ್ರಾ ಸ್ವೀಟ್ನರ್ಸ್ ವಿಚ್ ವಿಲ್ ಮೇಕ್ ಇಟ್ ಅಗೇನ್ ದ ಸೇಮ್ ಅಮೌಂಟ್ ಆಫ್ ಕ್ಯಾಲರೀಸ್, ಬಟ್ ಜನರಿಗೆ ಇಟ್ಸ್ ಝೀರೋ ಫ್ಯಾಟ್. ಸೊ ಯು ಹ್ಯಾವ್ ಟು ವಾಚ್ ಔಟ್ ಫಾರ್ ಆಲ್ ದೀಸ್ ಥಿಂಗ್ಸ್. ಚಿಕ್ಕ ವಯಸ್ಸಿನಲ್ಲೇ ದೇ ಗೆಟ್ ದ ಪ್ಯೂಬರ್ಟಿ. ಹೌದು. ಇಸ್ ಇಟ್ ಬಿಕಾಸ್ ಆಫ್ ದ ಫುಡ್? ಡೆಫಿನೆಟ್ಲಿ ಲೈಫ್ ಹೇಗೆ ಅವಾಯ್ಡ್ ಮಾಡಕ್ಕೆ ಹೇಳಿ? ನಾಟ್ ಓನ್ಲಿ ನಾನ್ ವೆಜಿಟೇರಿಯನ್ಸ್, ಈವನ್ ದ ವೆಜಿಟೇರಿಯನ್ಸ್ ಮಕ್ಕಳನ್ನು ನೋಡಿದ್ದೀನಿ. 9 years 10 yearsಗೆಲ್ಲ ದೊಡ್ಡವರು. ಇದು ಲೈಫ್ ಸ್ಟೈಲ್ ಡಿಸೀಸ್ ಅಂತ ಹೇಳ್ಬೋದು ನಾವು. ಆ್ಯಂಡ್ ದಿಸ್ ಇಸ್ ಎಕ್ಸಸೈಸ್, ಲ್ಯಾಕ್ ಆಫ್ ಆಕ್ಟಿವಿಟಿ. ಈಗಂತೂ ಮಕ್ಕಳು ಆಕ್ಟಿವಿಟಿ ಮಾಡಕ್ಕೆ ಇಲ್ವಲ್ಲ, ಇಷ್ಟಿಷ್ಟು ಓದ್ತಾ ಇದ್ದಾರೆ. ಮನೆಗೆ ಬಂದ್ರು ಫೇಸ್ಬುಕ್ ಮೇಲೆ ಇರ್ತಾರೆ, ಮತ್ತೆ ಇಲ್ಲಾದ್ರೆ ಒಂದು ವಿಡಿಯೋ ಗೇಮ್ ಇಟ್ಕೊಂಡು ಕೂತಿರ್ತಾರೆ, ಇಲ್ಲ ಫ್ರೆಂಡ್ಸ್ ಹತ್ರ ಫೋನಲ್ಲಿ ಮಾತಾಡ್ತಿರ್ತಾರೆ. ಆಚೆ ಹೋಗಿ ಆಟ ಆಡುವಂತಹ ರೂಢಿ ತಪ್ಪೋಗ್ಬಿಟ್ಟಿದೆ. ಏನೇನು ಅವಾಯ್ಡ್ ಮಾಡಬೇಕು ಈ ಬಿಟ್ವೀನ್ 8 ಇಂದ 10 11 ತನಕ? ಜಂಕ್ ಫುಡ್ ಅವ್ರು ಅದು ಬಿಟ್ಟರೆ ಇನ್ನೇನು ತಿನ್ನವಲ್ಲ. ಪಿಜ್ಜಾ, ಬರ್ಗರ್, ಕೋಕ್ ಇದೇ ಅವ್ರ ಫುಡ್. ಬೆಳಗ್ಗೆ ಮಧ್ಯಾಹ್ನ ರಾತ್ರಿ ಕೊಟ್ಟರು ಇದೇ ತಿಂತಾರೆ. ಇನ್ನೀವೇನಾದರೂ ತರಕಾರಿ ಗಿರ್ಕಾರಿ ಕೊಡಿ, ದೇ ವಿಲ್ ನಾಟ್ ಈಟ್. ಇದರಲ್ಲೆಲ್ಲ ಟ್ರಾನ್ಸ್ ಫ್ಯಾಟ್ ಇರುತ್ತೆ. ಎವ್ರಿಥಿಂಗ್ ಇಸ್ ಎಫೆಕ್ಟಿಂಗ್ ದ ಮೆಟಬಾಲಿಸಮ್. ಮತ್ತೆ ಅವ್ರ ಮೆಟಲ್ ಎವ್ರಿಥಿಂಗ್ ಇಸ್ ಬ್ಯಾಡ್. ರಿಫೈನ್ಡ್ ಫುಡ್ ಅಲ್ವಾ ಅದು? ವೆಜಿಟೇರಿಯನ್ ಅಂತ ಹಾಕ್ಬಿಟ್ರೆ ನಾವು ಅನ್ಕೊಳ್ಳೋದೇನೆಂದ್ರೆ ನಾನ್ ವೆಜಿಟೇರಿಯನ್ ಬರ್ಗರ್ಸ್, ನಾನ್ ವೆಜಿಟೇರಿಯನ್ ಪಿಜ್ಜಾದಲ್ಲೇ ಸ್ವಲ್ಪ ಫ್ಯಾಟ್ ಇರುತ್ತೆ, ವಿಚ್ ಇಸ್ ಬ್ಯಾಡ್ ಫಾರ್ ಹೆಲ್ತ್ ಅಂತ. ಚೀಸಲ್ಲೂ ದಿಸ್ ಆಲ್ಸೋ ಪ್ರಾಸೆಸ್ಡ್ ಚೀಸ್ ಇರುತ್ತೆ, ರಿಫೈನ್ಡ್ ಫುಡ್ ಇರುತ್ತೆ. ಆ್ಯಂಡ್ ಅಷ್ಟೊಂದು ಬೇಕಿಲ್ಲ ದೇಹಕ್ಕೆ. ಬರೀ ಇಂಥದ್ದೇ ಅನ್ಹೆಲ್ತಿ ಫುಡ್ ಕೊಡ್ತಿದ್ರೆ ನಮ್ಮ ಮೇಕಪ್ಪೇ ಚೇಂಜ್ ಮಾಡ್ತಿದ್ದೀವಿ ನಾವು. ಸ್ನ್ಯಾಕ್ಸ್ ಅಂದ್ಬಿಟ್ಟು ಇವಾಗ ನೋಡಿದ್ರೆ ಮಕ್ಕಳಿಗೆ ಆ 10 o'clock ಸ್ನ್ಯಾಕ್ಸು, ಈವ್ನಿಂಗ್ ಸ್ನ್ಯಾಕ್ಸ್ ಎಲ್ಲ ಪ್ಯಾಕೆಟ್ ಫುಡ್ ಆಗಿದೆ. ನಾವೇನು ಪುರಿ ಕೊಡೋದಿಲ್ಲ, ಆಮೇಲೆ ನಾವೇನು ಕಡಲೆಕಾಯಿ ಕೊಡೋದಿಲ್ಲ, ಬೇಯಿಸಿರೋ ಸುಂಡಲ್ ಥರ ಏನು ಅದೆಲ್ಲ ಮಕ್ಕಳು ಅಭ್ಯಾಸ ಮಾಡ್ಕೊಂಡೇ ಇಲ್ಲ. ಯಾಕೆಂದರೆ ಮಕ್ಕಳಿಗೆ ಸ್ಟ್ರೈಟ್ ನಾವು ಹೇಳೋದು, ನೀನು ಇಲ್ಲಿಂದ ಸ್ಟ್ರೈಟ್ ಅಮೆರಿಕ ಹೋಗ್ತೀಯ ಮಗು, ನೀನು ಇಂಡಿಯಾದಲ್ಲಿ ಇರಲ್ಲ, ಇದನ್ನ ತಿನ್ನು ಅಂತ. ಅಷ್ಟು ಹೋಗೋಕೆ ಮುಂಚೆ ಅವನು ಆಸ್ಪತ್ರೆಗೆ ಹೋಗ್ತಾನೆ ಅನ್ನೋದು ನಮ್ಗೆ ಗೊತ್ತಾಗ್ತಾ ಇಲ್ಲ. ದಯವಿಟ್ಟು ಇವ್ರು ಹೇಳಿದ ಥರ ಏನು ತಿಂತೀವಿ ಅನ್ನೋದು ಆಲೋಚನೆ ಮಾಡಿ. ಯಾಕೆಂದರೆ ಒಂದು ಸತಿ ಆರೋಗ್ಯ ಹೋಗ್ಬಿಟ್ರೆ ಆಕ್ಸಿಡೆಂಟ್ಸ್ ಆರ್ ಡಿಫ್ರೆಂಟ್. ಆಕ್ಸಿಡೆಂಟಿಂದ ಹೊರಗಡೆ ಬರಬೇಕಾದ್ರೂ ನಾನ್ ವೆಜ್ ಆಗಿರಲಿ ವೆಜ್ ಆಗಿರಲಿ ತಿನ್ನೋದು ಶುದ್ಧವಾಗಿದೆಯಾ, ಕ್ಲೀನಾಗಿದೆಯಾ. ನಾನ್ ವೆಜ್ ತಿನ್ನೋದ್ರಿಂದ ಅವ್ರು ರಾಕ್ಷಸರಾಗ್ಬಿಡ್ತಾರೆ, ವೆಜಿಟೇರಿಯನ್ಸ್ ಆಗಿದ್ದರಿಂದ ಎಲ್ಲ ಸ್ವಾಮಿಗಳಾಗ್ಬಿಡ್ತೀವಿ ಅನ್ನೋದು ಮಾತ್ರ ಸುಳ್ಳು ಕಲ್ಪನೆ. ಬಟ್ ಬೆಟರ್ ಟು ಬಿ ಎ ವೆಜಿಟೇರಿಯನ್ ಅನ್ನೋದು ನನ್ನ ಅಭಿಪ್ರಾಯ, ಬಿಕಾಸ್ ಐ ಲವ್ ದಟ್. ಸ್ಟೇ ಟ್ಯೂನ್. ಊಟ ತನ್ನಿಚ್ಛೆ, ನೋಟ ಪರರಿಚ್ಛೆ ಎಂಬ ಗಾದೆ ಮಾತಿನ ಅನ್ವಯ ನೀವು ನಿಮ್ಮ ದೇಹದ ಆರೋಗ್ಯಕ್ಕೆ ತಕ್ಕಂತೆ ಆಹಾರವನ್ನು ಸೇವಿಸುವುದು ಸೂಕ್ತ. ಅದು ಸಸ್ಯಾಹಾರಿ ಆಗಿರಲಿ, ಮಾಂಸಾಹಾರಿ ಆಗಿರಲಿ, ಅದನ್ನು ಆರಿಸಿಕೊಳ್ಳುವುದು ನಿಮ್ಮ ಇಚ್ಛೆ. ನಿಮ್ಮ ದೇಹದ ಉತ್ತಮ ಆರೋಗ್ಯಕ್ಕಾಗಿ ಪೌಷ್ಟಿಕ ಆಹಾರವನ್ನು ಸೇವಿಸಿ. ಆದರೆ ಬೀದಿ ಬದಿಯಲ್ಲಿ ಮಾರುವ ಜಂಕ್ ಫುಡ್ಗಳಿಂದ ದೂರವಿರುವುದು ಆರೋಗ್ಯಕ್ಕೆ ಉತ್ತಮ. ಯಾಕೆಂದ್ರೆ ಆರೋಗ್ಯವೇ ಭಾಗ್ಯ.